ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಂತೂ ಇಂತೂ ಸಂಸತ್ತಿನಲ್ಲಿ ಆಪರೇಷನ್ ಸಿಂಧೂರ್ ಕುರಿತಾದಂಥ ಚರ್ಚೆ ಸಂಪೂರ್ಣಗೊಂಡಿತ್ತು. 16 ತಾಸು ಲೋಕಸಭೆಯಲ್ಲಿ, 9 ತಾಸು ರಾಜ್ಯಸಭೆಯಲ್ಲಿ. ಕುಟ್ಟಿದ್ದೇ ಹೇಳಿದ್ದು. ಹೊಸ ವಿಷಯ ಏನೂ ಇರಲಿಲ್ಲ. ಮಂಥನವಂತೂ ಆಗಲೇ ಇಲ್ಲ. ಒಳಗಡೆಯಿಂದ ಈ ಕಡೆಯಿಂದ ಅಮೃತವೂ ಬರಲಿಲ್ಲ, ಈ ಕಡೆಯಿಂದ ವಿಷವೂ ಬರಲಿಲ್ಲ. ಆದರೆ ಒಂದು ವಿಷಯವಂತೂ ಸ್ಪಷ್ಟ ಆಗಿ ಹೋಯಿತು. ಯಾವ ಕುಸ್ತಿ ಆಡಲಿಕ್ಕೆ ರಾಹುಲ್ ಗಾಂಧಿ ಪ್ರತಿ ದಿವಸ ಕರೀತಾ ಇದ್ದರು ಏಪ್ರಿಲ್ 22ರಿಂದ, ಅವರು ನಿರಾಯುಧರಾಗಿ, ನಿತ್ರಾಣರಾಗಿ, ನಿರ್ವಿಣ್ಣರಾಗಿ ಸೋತು ಕಳೆಗುಂದಿ ಹೋದರು ಅನ್ನೋದು ಮಾತ್ರ 100ಕ್ಕೆ 100 ದಿಟ. ಯಾವಾಗಲೂ ಒಂದು ವಿಷಯದ ಕುರಿತಾಗಿ ವಿಶೇಷ ಅಧಿವೇಶನ ಕರೀರಿ ಅಂತ ಹೇಳೋದು, ಅಥವಾ ನಮಗೆ ಚರ್ಚೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳೋದು ಯಾವಾಗ ಅಂದರೆ, ಸರ್ಕಾರವನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸುವಂಥ ಸಂದರ್ಭ ಇದ್ದಾಗ. ಸರ್ಕಾರ ತಪ್ಪು ಮಾಡಿದೆ, ಪ್ರಮಾದ ಎಸಗಿದೆ, ಇದು ಸಿಕ್ಕಾಕ್ಕೊಂಡಿದೆ, ಇದಕ್ಕೆ ಸರಿಯಾದ ಪಾಠ ಕಲಿಸಬೇಕು, ಜನರಿಗೆ ಸರ್ಕಾರ ಹೇಗೆ ನಿಮಗೆ ವಂಚನೆ ಮಾಡ್ತಾ ಇದೆ ಅಂತ ತೋರಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ವಿಪಕ್ಷಗಳು ಯಾವಾಗಲೂ ಒತ್ತಾಯವನ್ನು ಹೇರ್ತವೆ, ಘೇರಾವ್ ಮಾಡ್ತವೆ, ಪ್ರತಿಭಟನೆಯನ್ನು ನಡೆಸ್ತವೆ. ನಮಗೆ ಪ್ರಶ್ನೋತ್ತರಕ್ಕೆ ಅವಕಾಶ ಕೊಡಿ, ನಮಗೆ ಇದರ ಕುರಿತಾಗಿ ಚರ್ಚೆಗೆ ವಿಶೇಷವಾದಂಥ ಅವಧಿಯನ್ನು ಮೀಸಲಾಗಿಡಿ, ಆದ್ಯತೆಯಲ್ಲಿ ಇದರ ಚರ್ಚೆ ಆಗಲಿ ಅಂತ ಹೇಳ್ತಾರೆ. ಯಾವಾಗಲೂ ಇರೋದು ಅದೇ ರೀತಿಯಾಗಿ. ಪಹಲ್ಗಾಮ್ನ ದುರಂತ ಆಯಿತು, ಖಂಡಿತವಾಗಿ ಭಾಳ ಮಾನವೀಯವಾಗಿ ಮನುಷ್ಯ ಅದು ತೀರಾ ದುಃಖ ಪಡುವಂಥ ವಿಚಾರ. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಅದು ಯಾತನಾಮಯ ಕ್ಷಣಗಳು ಆ ದಿವಸಗಳಂತೂ. ಆ ಸೋದರಿಯರನ್ನು ನೋಡಿದಾಗ ಕಣ್ಣಲ್ಲಿ ನೀರು ಬರ್ತದೆ. ಪ್ರವಾಸಕ್ಕೆ ಅಂತ ಹೋದಂಥವ್ರಿಗೆ ಈ ರೀತಿಯಾದಂಥ ದುರ್ಗತಿ ಬಂದುಬಿಟ್ರೆ ಮುಂದೆ ಅವ್ರ ಬದುಕು ಎಷ್ಟು ದುರ್ಭರವಾಗಿರುತ್ತೆ ಅನ್ನೋದನ್ನು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ಇಟ್ಕೊಂಡು ರಾಜಕೀಯ ಮಾಡಬೇಕು ಅನ್ನೋದು ಇದೆಯಲ್ಲ, ಅದು ಕುತ್ಸಿತ ಮನಸ್ಥಿತಿ, ಅದು ಹತಾಶೆಯ ಉತ್ಕಟಾವಸ್ಥೆ. ಅದನ್ನು ಕಾಂಗ್ರೆಸ್ ಮಾಡುವ ಪ್ರಯತ್ನ ಮಾಡ್ತು. ಕಾಂಗ್ರೆಸ್ಸು ಯಾವ ರೀತಿ ದಾಳಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತು ಅಂತಂದರೆ, ಹೇಗಾದರೂ ಮಾಡಿ ನರೇಂದ್ರ ಮೋದಿನ, ಅಮಿತ್ ಶಾನ ಇದರಲ್ಲಿ ಸಿಕ್ಕಾಕ್ಸ್ಬಿಡ್ಬೇಕು. ಅಪ್ಪಿತಪ್ಪಿ ಸಿಗಾಕ್ಕೊಂಡಿದ್ದಾರೆ. ಈ ರೀತಿ ಅವಕಾಶ ನಮ್ಗೆ ಸಿಗೋದೇ ಇಲ್ಲ. ಈ ಅವಕಾಶ ಬಿಟ್ಟರೆ ನಮ್ಗೆ ಇನ್ನೊಂದು ಅವಕಾಶ ಸಿಗೋದಿಲ್ಲ. ಆ ರೀತಿಯ ಅವಸರದಲ್ಲಿ ಹಪಹಪಿಯಲ್ಲಿ ಅವರು ಪ್ರತಿ ದಿವಸ ಹೇಳಿಕೆಗಳನ್ನು ಕೊಡಲಿಕ್ಕೆ ಶುರು ಮಾಡಿದರು. ಜನರು ಏನು ಆಲೋಚನೆ ಮಾಡ್ತಾ ಇದ್ದಾರೆ, ಜನರ ನಾಡಿ ಮಿಡಿತ ಏನಿದೆ, ನರೇಂದ್ರ ಮೋದಿಯ ಕುರಿತಾಗಿ ಜನರಲ್ಲಿ ಈ ರೀತಿಯಾದಂಥ ಹತಾಶೆ, ಸಿಟ್ಟು, ಅವ್ರ ಮೇಲೆ ರೋಷ ಏನಾದರೂ ಇದೆಯಾ, ಈ ಕುರಿತು ಅವರು ಆಲೋಚನೆಯನ್ನೇ ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷ. ಅದರಲ್ಲಂತೂ ಈ ಮಲ್ಲಿಕಾರ್ಜುನ ಮುತ್ಯ ಚುಟ್ಪುಟ್ ಹೈ ಅಂತ ಹೇಳ್ಬಿಟ್ರು ಆಪರೇಷನ್ ಸಿಂಧೂರ್ಗೆ. ಜಗತ್ತು ಕೊಂಡಾಡಿದಂಥ ಇಂಥದ್ದೊಂದು ಆಪರೇಷನನ್ನು ಕೆಲವೇ ಗಂಟೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯವಾ ಅಂತ ನಿಬ್ಬೆರಗಾಗುವಂಥ ಒಂದು ಸೈನಿಕ ಕಾರ್ಯಾಚರಣೆಯನ್ನು, ನಮ್ಮ ದೇಶದ ಸೈನಿಕ ಕಾರ್ಯಾಚರಣೆಯನ್ನು ಚುಟ್ಪುಟ್ ಯುದ್ಧ ಅನ್ನುವ ಮೂಲಕ ತಮ್ಮ ಹತಾಶೆಯನ್ನು ವ್ಯಕ್ತಪಡಿಸಿದರು. ಶುರುವಾಯಿತು ಸಂಸತ್ ಅಧಿವೇಶನ, ಶುರುವಾಯಿತು 21ನೇ ತಾರೀಕು. ಶುರುವಾದ ಮೇಲೆ ಹಠ ಹಿಡ್ಕೊಂಡು ಕೂತು. 1ನೇ ದಿವಸನೇ ರಾಹುಲ್ ಗಾಂಧಿ ಹಠ ಶುರು. 1ನೇ ದಿವಸ ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಿ, ಪಹಲ್ಗಾಮ್ ದುರಂತದ ಬಗ್ಗೆ ಕೊಡಿ ಅಂತಾರೆ. 2ನೇ ದಿವಸದಿಂದ ಬಿಹಾರದಲ್ಲಿ ನಡೀತಾ ಇರುವಂಥ ಮತದಾರರ ಪರಿಷ್ಕರಣೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತಾರೆ. 5 ದಿವಸ ಇದೇ ರೀತಿ ಕಳೆದ್ರು. ಅದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ಈಗ ವಾಟ್ ಈಸ್ ದಿ ಟೇಕ್ ಅವೇ ಅಂದರೆ, ಇವರೇನು 16 ಗಂಟೆ 9 ಗಂಟೆಗಳ ಕಾಲ ಅವಧಿಯನ್ನು ಪಡೆದು ಚರ್ಚೆ ಮಾಡ್ತೀವಿ ಅಂತ ಹೇಳಿದರು, ಇದ್ರ ಕುರಿತಾಗಿ ಜನರಿಗೆ ವಾಸ್ತವವನ್ನು ತೆರೆದು ಇಡ್ತೀವಿ ಅಂತ ಹೇಳಿದರು, ಹೇಗೆ ಸರ್ಕಾರದ ವೈಫಲ್ಯವನ್ನು ಜನರಿಗೆ ಗೊತ್ತು ಮಾಡಿಕೊಡ್ತೀವಿ ಅನ್ನುವಂಥ ಪ್ರಯತ್ನ ಮಾಡಿದರು. ಅದರಲ್ಲಿ ವಿಪಕ್ಷಗಳು ಯಶಸ್ವಿಯಾದವ. ಅಖಿಲೇಶ್ ಯಾದವ್ ಯಶಸ್ವಿ ಆದ್ರ, ಉದ್ಧವ್ ಠಾಕ್ರೆ ಯಶಸ್ವಿ ಆದ್ರ, ರಾಹುಲ್ ಗಾಂಧಿ ಯಶಸ್ವಿ ಆದ್ರ, ಪ್ರಿಯಾಂಕಾ ವಾಡ್ರಾ ಯಶಸ್ವಿ ಆದ್ರ, ಮಲ್ಲಿಕಾರ್ಜುನ ಮುತ್ಯ ಯಶಸ್ವಿ ಆದ್ರ, ಯಾರು ಯಶಸ್ವಿ ಆದರು ಅದು ವಿಚಾರ ಮಾಡಬೇಕಾದಂಥ ಸಂದರ್ಭ. ಪ್ರಾರಂಭದಲ್ಲಿ ಗೌರವ್ ಗೊಗೋಯಿ ಭಾಷಣವನ್ನು ಶುರು ಮಾಡಿದ್ರು. ಅವರ ಸಂಪೂರ್ಣ ಭಾಷಣವನ್ನು ತಮಗೆ ಹೇಳಿದ್ದೀನಿ, ಇಲ್ಲಿ ಅದರ ಬಗ್ಗೆ ಮತ್ತೆ ಪುನರಪ್ಪಿ ಚರ್ಚೆ ಬೇಡ. ಆದರೆ ಅವರಿಗೆ ಕೌಂಟರ್ ಕೊಟ್ಟಂಥ ಅಮಿತ್ ಶಾ ಇದ್ದಾರಲ್ಲ, ಅಮಿತ್ ಶಾ ಎಂಥ ದೊಡ್ಡ ಗೆರೆಯನ್ನು ಎಳೆದುಬಿಟ್ರು ಅಂತಂದರೆ, ಗೌರವ್ ಗೊಗೋಯಿ ಮತ್ತೆ ಮಾತನಾಡಲಿಕ್ಕೆ ಸಾಧ್ಯವೇ ಇಲ್ಲ, ಆ ರೀತಿಯಾದಂಥ ಉತ್ತರವನ್ನು ಅವರಿಗೆ ನೀಡಿದರು. ಇನ್ನು ರಾಹುಲ್ ಗಾಂಧಿ ಕುಸ್ತಿ ಕರಿತಾ ಇದ್ರು, ಬಂದಾದರೂ ನೋಡು ಅಂತೇಳಿ ನರೇಂದ್ರ ಮೋದಿಗೆ ತೊಡೆ ತಟ್ತಾಯಿದ್ರು. ನರೇಂದ್ರ ಮೋದಿ 1.5 ಗಂಟೆಗಳ ಕಾಲ ಮಾಡಿದಂಥ ಭಾಷಣ ಇದೆಯಲ್ಲ, ಅದು ನಿಜಕ್ಕೂ ಐತಿಹಾಸಿಕ. ಯಾಕೆ ಅಂತಂದರೆ, ಒಂದು ಕಡೆ ಅಂಥದ್ದೊಂದು ಭಾಳ ದೊಡ್ಡದಾದಂಥ
ಯಾತನಾಮಯವಾದಂಥ ದುರ್ಘಟನೆ ಆಗಿದೆ. ಅದಕ್ಕೆ ಪ್ರತೀಕಾರವನ್ನು ದೇಶ ತೀರಿಸಿಕೊಂಡಿದೆ. ಅದಾದ ಮೇಲೆ ಚರ್ಚೆಗೆ ಕೂತಂಥ ಸಂದರ್ಭ ಇದೆಯಲ್ಲ, ಅದು ಯಾವ ಮಾನಸಿಕ ಸ್ಥಿತಿಯಲ್ಲಿರಬೇಕು ಒಬ್ಬ ಪ್ರಧಾನಿ ಅಂದರೆ, ಒಂದು ಕಡೆ ಅಂಥದ್ದೊಂದು ಘಟನೆ ಸಂಭವಿಸಿ ಆಗಿ ಹೋಗಿದೆ, ಅದಕ್ಕೆ ನಾವು ಪ್ರತೀಕಾರವನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ವಿಪಕ್ಷದವರು, ನನ್ನ ಜೊತೆ ಇರಬೇಕಾದವರು ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರತಿ ಹಂತದಲ್ಲಿಯೂ ಕಳೆದ 10 ವರ್ಷಗಳಲ್ಲಿ ಪ್ರತಿ ಹಂತದಲ್ಲಿಯೂ ನನ್ನ ಮೇಲೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿಯೂ ವಿಫಲ ಆಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರ ಭಾಷಣ ಅದ್ಭುತವಾದಂಥ ಮಾತು. ಭಾಳ ವಿಚಿತ್ರ ಮತ್ತು ವಿಶೇಷ ಅಂದರೆ, ಸುಪ್ರಿಯಾ ಸುಳೆ ಥರದವರು, ಶರದ್ ಪವಾರ್ ಮಗಳು, NDA ಭಾಗವಾಗಿಯೇ ಇಲ್ಲಾರ್ದಂಥ ಹೆಣ್ಮಗಳು, ಆಕೆ ಹೇಳ್ತಾಳೆ, ದೇಶಕ್ಕಾಗಿ ನನಗೊಂದು 10 ದಿವಸ ಕೊಡು ಅಂತ ಕಿರಣ್ ರಿಜಿಜು ಕೇಳಿದರು. 10 ದಿವಸ ಅಂದರೆ 10 ವರ್ಷ ಕೊಡ್ತೇವೆ ದೇಶಕ್ಕಾಗಿ. ದೇಶ ಮೊದಲು, ದೇಶ ಆದಮೇಲೆ ರಾಜ್ಯ, ರಾಜ್ಯ ಆದಮೇಲೆ ಪಕ್ಷ, ಪಕ್ಷ ಆದಮೇಲೆ ನಾವು, ಇದಕ್ಕಿಂತ ಒಳ್ಳೆಯ ಭಾಗ್ಯ ಏನಿದೆ ಅಂತ ನಾನು ಹೇಳಿದೆ ಅಂತ ಭಾಷಣ ಮಾಡ್ತಾರೆ. ಎಂಥ ಅದ್ಭುತವಾದ ಭಾಷಣ, ನೀವು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸುಪ್ರಿಯಾ ಸುಳೆ ಆ ರೀತಿ ಮಾತಾಡ್ತಾರೆ ನಂಗೆ ಗೊತ್ತೇ ಇರಲ್ಲ. ಅತ್ಯಂತ ಫೇಲ್ಯೂರ್ ಯಾರು ಈ ಸಲ ಅಂದರೆ, ಒಬ್ಬರು ರಾಹುಲ್ ಗಾಂಧಿ ಮುಜರಾದಲ್ಲಿ ಕೂತ ಹಾಗೆ ನರೇಂದ್ರ ಮೋದಿ ಭಾಷಣ ಮಾಡುವಾಗ ಹಿಂಗೆ ಕೈನ ಟಕ್ಕೆ ಮೇಲೆ ಇಟ್ಕೊಂಡು ಕೂತಿರ್ತಾರಲ್ಲ, ದಿಂಬು ಇರ್ತದೆ, ಆ ದಿಂಬು ಮೇಲೆ ಕೈ ಇಟ್ಕೊಂಡು, ಕೈಗೆ ಮಲ್ಲಿಗೆ ಹೂವಿನ ಹಾರವನ್ನು ಕಟ್ಕೊಂಡು, ಬಾಯಲ್ಲಿ ಪಾನ್ ಹಾಕ್ಕೊಂಡು ಒಬ್ಬ ವ್ಯಕ್ತಿ ಕೂತು ಮುಜರಾ ನೋಡ್ತಿರ್ತಾರಲ್ಲ, ಆ ಶೈಲಿಯಲ್ಲಿ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಬಂದು ಕೂತ್ಕೋತಾರೆ. ಒಬ್ಬ ವ್ಯಕ್ತಿಯ ಸಂಸದೀಯ ನಡವಳಿಕೆ ಹೇಗಿರಬೇಕು ಅನ್ನೋದು ಈ ಮನುಷ್ಯನಿಗೆ ಕೊಂಚವೂ ಅದರ ಅರಿವೇ ಇರಲಾರ್ದಂಥ ವ್ಯಕ್ತಿ. ಇದನ್ನು ಇಡೀ ದೇಶ 140 ಕೋಟಿ ಜನ ನೋಡ್ತಾರೆ ಅನ್ನುವಂಥ ಪರ್ವೇ ಇರಲಾರ್ದಂಥ ವ್ಯಕ್ತಿ. ಇನ್ನೊಬ್ಬರು ಅತಿ ದೊಡ್ಡ ಫೇಲ್ಯೂರ್ ಯಾರಂದರೆ ಪ್ರಿಯಾಂಕಾ ವಾಡ್ರಾ ಅಷ್ಟೆಲ್ಲ ತಯಾರಿ ಮಾಡ್ಕೊಂಬಂದಿದ್ದಾರೆ, ಲಿಸ್ಟ್ ಮಾಡ್ಕೊಂಬಂದಿದ್ದಾರೆ, ಯಾವ ಘಟನೆಗಳು ನಡೆದಿದ್ದಾವೆ ಮಾಡಿದ್ದಾರೆ, ಜಮ್ಮು ಕಾಶ್ಮೀರದಲ್ಲಿ ಏನೇನು ದುರ್ಘಟನೆಗಳು ಸಂಭವಿಸ್ತವೆ ಅಂತ ಲಿಸ್ಟ್ ಮಾಡಿದ್ದಾರೆ. ಆದರೆ ಅವರಿಗೆ ಎಕ್ಸ್ಪ್ರೆಷನ್ನೇ ಇಲ್ಲ, ಅಭಿವ್ಯಕ್ತಿಯೇ ಇಲ್ಲ. ಒಂದು ವಿಷಯವನ್ನು ನೀವು ಎಷ್ಟು ಪರಿಣಾಮಕಾರಿಯಾಗಿ ಹೇಳಬೇಕು, ಒಂದು ಇದಕ್ಕೆ ಬಂದಾಗ ಉದ್ದೇಶವೇ ಕೆಟ್ಟಿದೆ. ಇವರು ಹೇಳ್ತಾ ಇರುವಂಥ ಉದ್ದೇಶ ಕೆಟ್ಟದ್ದಾಗಿರೋದು. ಆಗಿರುವಂಥ ಸಾಧನೆ, ದೇಶದ ಸಾಧನೆ, ನಮ್ಮ ಸೈನಿಕರ ಪರಾಕ್ರಮ, ಅದರ ಬಗ್ಗೆ ಚರ್ಚೆ ಆಗಬೇಕು. ಅದರ ಬದಲು ಸೈನ್ಯವನ್ನು ಬದಿಗಿಡ್ತಾರೆ, ಆಪರೇಷನ್ ಸಿಂಧೂರನ್ನ ಬದಿಗಿಡ್ತಾರೆ. ಆಪರೇಷನ್ ಸಿಂಧೂರ್ ಇದ್ದಕ್ಕಿದ್ದ ಹಾಗೆ ಯಾಕೆ ನಿಲ್ತು ಅಂತ ಪ್ರಶ್ನೆ ಮಾಡ್ತಾರೆ. ಸೈನಿಕರ ಪರಾಕ್ರಮವನ್ನು ನೇಪಥ್ಯಕ್ಕೆ ಸರಿಸ್ತಾರೆ. ಪಹಲ್ಗಾಮ್ನಲ್ಲಿ ಯಾಕೆ ಗುಂಡು ಹೊಡೆದ್ರು ಹೇಳಿ ಅಂತಾರೆ. ಎಲ್ಲಿಯಾದರೂ ಈ ಮಾತನ್ನು ಕೇಳಿದ್ದೀರಾ? ಒಂದು ದೇಶ, 140 ಕೋಟಿ ದೇಶದ ಜನರ ದೇಶ. ಈ ದೇಶದಲ್ಲಿ ಕಳೆದ 4 ದಶಕಗಳಿಂದ ನಾವು ಉಗ್ರ ಚಟುವಟಿಕೆಗಳಿಂದ ಜರ್ಜರಿತಗೊಂಡಂಥ ಜನ ನಾವು. ಈಗ ಅದು ಕೇವಲ ಕಾಶ್ಮೀರ ಕೇಂದ್ರಿತವಾದಂಥ ಉಗ್ರತೆ ಉಂಟಾಗಿದೆ. ಈಗ ಬೇರೆ ದೇಶದ ಯಾವ ಭಾಗದಲ್ಲಿಯೂ ಉಗ್ರ ಚಟುವಟಿಕೆಗಳು ನಡೆಯೋದನ್ನು ನೀವೆಲ್ಲಿಯೂ ನೋಡೇ ಇಲ್ಲ. ಕಳೆದ 10 ವರ್ಷದಲ್ಲಿ ಯಾವ ನಗರದಲ್ಲಿ ಉಗ್ರ ಚಟುವಟಿಕೆ ಆಗಿದೆ ನಂಗೆ ದಯವಿಟ್ಟು ಹೇಳಿ. ಎಲ್ಲೋ ಸಣ್ಣ ಪುಟ್ಟ ವಿಷಯಗಳನ್ನ ಬಿಟ್ಟರೆ ಭಾಳ ದೊಡ್ಡ ಮಟ್ಟದ ಆಗಬಾರ್ದು, ಟಚ್ ವುಡ್, ಆದರೆ ಆಗಿಲ್ಲ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಆ ರೀತಿಯಾಗಿ ಒಂದು ದೇಶ ಸರ್ಕಾರ ದೇಶವನ್ನು ನಡೆಸ್ಕೊಂಡು ಹೋಗುವ ಸಂದರ್ಭದಲ್ಲಿ ಆಗಿರುವಂಥ ಒಂದು ದುರಂತವನ್ನು ಹೇಗೆ ಸರ್ಕಾರ ಅದಕ್ಕೆ ಪ್ರತೀಕಾರವನ್ನು ತೀರಿಸ್ಕೊಳ್ತು ಅನ್ನೋದರ ಗಮನವಿಲ್ಲದೆ ಇವರ ಆರ್ಗ್ಯುಮೆಂಟ್ ಇದೆಯಲ್ಲ, ಆರ್ಗ್ಯುಮೆಂಟನ್ನು ಸಂಪೂರ್ಣವಾಗಿ ನಿಶಿಕಾಂತ್ ದುಬೆ ಸರಿಯಾಗಿ ಅವರಿಗೆ ಏಟನ್ನು ಕೊಟ್ಟರು. ಗೌರವ್ ಗೊಗೊಯ್ಗೆ ಅಮಿತ್ ಶಾ ಕೊಟ್ಟರು, ರಾಹುಲ್ ಗಾಂಧಿಗೆ ನರೇಂದ್ರ ಮೋದಿ ಕೊಟ್ಟರು, ಈ ಪ್ರಿಯಾಂಕಾ ವಾಡ್ರಾಗೆ ನಿಶಿಕಾಂತ್ ದುಬೆ ಕೊಟ್ಟರು. ಇತಿಹಾಸದ ಬಗ್ಗೆ ಮಾತಾಡಬೇಡಿ ಅಂತೀರಿ. ಇತಿಹಾಸದಿಂದ ಪಾಠ ಕಲಿಯೋದು ಬೇಕಾದಷ್ಟು ಇರುತ್ತೆ. ಮನುಷ್ಯ ವಾಸ್ತವದಲ್ಲಿ ಬದುಕಬೇಕು, ಇತಿಹಾಸದಿಂದ ಪಾಠ ಕಲಿಬೇಕು. ನಿಮ್ಮ ತಾತ ಏನು ಮಾಡಿದ್ರು ಅಂತ ಹೇಳ್ತೀನಿ ಅಂತ ಎಲ್ಲ ವಿಷಯವನ್ನು ಹೇಳ್ಬಿಟ್ರು. ಯಾವ ರೀತಿ ರೋರಿಂಗ್ ಆಗಿತ್ತು ಅಂತಂದರೆ, ಗರ್ಜಿಸುವಾಗಿತ್ತು ಅಂತಂದರೆ, ಮಜಾ ಏನಂದರೆ ಕೇಳಿಸ್ಕೊಳ್ಳಿಕ್ಕೆ ಇವ್ರು ಯಾರು ಕೂತ್ಕೊಂಡಿರೋದಿಲ್ಲ. ತಮ್ಮ ಭಾಷಣ ಅದಕ್ಕೂ ಎದ್ದು ಹೋಗೋ ಚಟ ಇವರಿಗೆ. ರಾಹುಲ್ ಗಾಂಧಿನೂ ಅಷ್ಟೇ. ನರೇಂದ್ರ ಮೋದಿ ಯಾವಾಗ ಅಪ್ಪರ್ ಹ್ಯಾಂಡ್ ಆಗಿತ್ತು ಅಂತ ಗೊತ್ತಾಗೋಯ್ತು, ಯಾವಾಗ ಇವರು ಇದು ಏಟಿನ ಮೇಲೆ ಏಟು ತಡ್ಕೊಳ್ಳಿಕ್ಕಾಗಲಾರದ ಸ್ಥಿತಿಯಲ್ಲಿ ಹೇಗೆ ಕೊನೆಗೆ ಪಾಕಿಸ್ತಾನ ಬಂದು ದಯನೀಯ ಸ್ಥಿತಿಯಲ್ಲಿ ದಯವಿಟ್ಟು ಯುದ್ಧ ನಿಲ್ಲಿಸಿ ಅಂತ ಬಂದು ಕೇಳ್ಕೊಳ್ತಲ್ಲ, ಆ ರೀತಿ ರಾಹುಲ್ ಗಾಂಧಿ ಆ ಸ್ಥಿತಿಯಲ್ಲಿ ಎದ್ದು ಹೊರಗೆ ಹೊರಟು ಹೋಗುವಂಥ ಪರಿಸ್ಥಿತಿ ಬಂದೋಡ್ತು. ಅಂದರೆ ಅಲ್ಲಿಗೆ ಇಡೀ 16 ಗಂಟೆಗಳ ಇವರ ಚರ್ಚೆಯಲ್ಲಿ ಮೇಲುಗೈಯಾಗಿದ್ದು ಆಡಳಿತ ಹಿಡಿದಿರುವಂಥ ನರೇಂದ್ರ ಮೋದಿ ಸರ್ಕಾರಕ್ಕೆ ಸಂಪೂರ್ಣವಾಗಿ ವಿಫಲಗೊಂಡದ್ದು ವಿಪಕ್ಷ. ಇದು 2 ದಿವಸಗಳ ಲೋಕಸಭಾ ಚರ್ಚೆಯ
ಒಟ್ಟು ಫಲಶ್ರುತಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.